ಸಿಂಹ ರಾಶಿಯವರೇ ನಿಲ್ಲಿ, ಒಂದು ಕ್ಷಣ ನಿಲ್ಲಿ. ನೀವು ಇಂದು ಈ ವಿಡಿಯೋ ತೆರೆದಿದ್ದು ಕಾಕತಾಳೀಯ ಅಲ್ಲ, ಇದು ಆಕಸ್ಮಿಕ ಅಲ್ಲ, ಇದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬರಲಿದೆ ಎಂಬ ಸಂಕೇತ. ಆಕಾಶದಲ್ಲಿ ಗ್ರಹಗಳು ಮಾತನಾಡುತ್ತಿವೆ, ನಕ್ಷತ್ರಗಳು ನಿಮ್ಮ ಹೆಸರು ಕರೆಯುತ್ತಿವೆ, ಮತ್ತು ಇಂದು ಈ ಕ್ಷಣದಲ್ಲಿ ನಾನು ನಿಮಗೆ ಒಂದು ಸತ್ಯ ಹೇಳಲು ಬಂದಿದ್ದೇನೆ. ಅದನ್ನು ಕೇಳಿದ ನಂತರ ನಿಮ್ಮ ಎದೆ ಬಡಿತ ಜಾಸ್ತಿ ಆಗಬಹುದು, ನಿಮ್ಮ ಕಣ್ಣುಗಳು ತೇವವಾಗಬಹುದು, ಆದರೆ ನಿಮ್ಮ ಆತ್ಮ ಮಾತ್ರ ಹೇಳುತ್ತದೆ, ಹೌದು, ಇದು ನನ್ನ ಕಾಲ. ಸಿಂಹ ರಾಶಿ ಎಂದರೆ ಸಾಧಾರಣ ರಾಶಿ ಅಲ್ಲ. ಸಿಂಹ ರಾಶಿ ಎಂದರೆ ಅಗ್ನಿಯ ಶಕ್ತಿ, ಸೂರ್ಯನ ಪ್ರತಾಪ, ಮಹಾರಾಜನ ಗುಣ. ನೀವು ಹುಟ್ಟಿದಾಗಲೇ ಆಕಾಶ ನಿಮಗೆ ಒಂದು ವರ ನೀಡಿತು, ಆದರೆ ಆ ವರ ಇಷ್ಟು ದಿನ ಮುಚ್ಚಿ ಹೋಗಿತ್ತು. ಒಂದು ದಪ್ಪ ಮೋಡದ ಮರೆಯಲ್ಲಿ ಸೂರ್ಯ ಅಡಗಿ ಕುಳಿತಂತೆ ನಿಮ್ಮ ಭಾಗ್ಯ ಕೂಡ ಅಡಗಿ ಕುಳಿತಿತ್ತು. ನೀವು ಕಷ್ಟಪಟ್ಟಿರಿ, ಕಣ್ಣೀರು ಹಾಕಿರಿ, ಬೇಸರ ಪಟ್ಟಿರಿ, ಯಾರೂ ಅರ್ಥ ಮಾಡಿಕೊಳ್ಳಲಿಲ್ಲ ಎಂದು ಒಳಗೆ ಅತ್ತಿರಿ. ಆದರೆ ಇಂದು ಆ ಮೋಡ ಸರಿಯಲು ಶುರುವಾಗಿದೆ. ಇಂದು ಆ ಬಾಗಿಲು ತೆರೆಯಲು ಸಮಯ ಬಂದಿದೆ, ಮತ್ತು ಅದು ಯಾರೂ ನಿಲ್ಲಿಸಲು ಸಾಧ್ಯವಿಲ್ಲ. ಆಕಾಶದಲ್ಲಿ ಇಂದು ಏನಾಗುತ್ತಿದೆ ಎಂದು ನಿಮಗೆ ಗೊತ್ತಾ? ಗುರು ಭಗವಾನ್ ಚಲಿಸುತ್ತಿದ್ದಾನೆ. ಗುರು ಪೆಯರ್ಚಿ ಎಂದರೆ ಸಾಮಾನ್ಯ ವಿಷಯ ಅಲ್ಲ. ಗುರು ಎಲ್ಲಿ ಹೋಗುತ್ತಾನೋ ಅಲ್ಲಿ ಅದೃಷ್ಟ ಹರಿಯುತ್ತದೆ, ಅಲ್ಲಿ ಬೆಳಕು ಬೀಳುತ್ತದೆ, ಮತ್ತು ಈಗ ಆ ಬೆಳಕು ನೇರವಾಗಿ ನಿಮ್ಮ ಮೇಲೆ ಬೀಳಲಿದೆ. ಸಿಂಹ ರಾಶಿಗೆ ಗುರುವಿನ ದೃಷ್ಟಿ ಬೀಳುತ್ತಿದೆ. ಅದರ ಜೊತೆಗೆ ಶನಿ ಭಗವಾನ್ ಕೂಡ ತನ್ನ ಸ್ಥಾನ ಬದಲಾಯಿಸುತ್ತಿದ್ದಾನೆ. ಶನಿ ಎಂದರೆ ಕಠಿಣ ಎಂದು ಹೆದರಬೇಡಿ. ಶನಿ ಎಂದರೆ ನ್ಯಾಯ. ಶನಿ ಎಂದರೆ ನೀವು ಮಾಡಿದ ಕಷ್ಟದ ಕೆಲಸಕ್ಕೆ ಸರಿಯಾದ ಬೆಲೆ ಕೊಡುವ ದೇವತೆ. ನೀವು ಅಳುತ್ತಾ ದುಡಿದಿರಿ, ಸಾಕಷ್ಟು ನೋವು ತಿಂದಿರಿ, ಮತ್ತು ಶನಿ ಅದನ್ನೆಲ್ಲ ನೋಡಿದ್ದಾನೆ. ಈಗ ಅವನು ನಿಮಗೆ ಮರಳಿ ಕೊಡಲು ಬಂದಿದ್ದಾನೆ. ರಾಹು ಮತ್ತು ಕೇತು ಕೂಡ ಸದ್ದಿಲ್ಲದೆ ತಮ್ಮ ಕೆಲಸ ಮಾಡುತ್ತಿದ್ದಾರೆ. ರಾಹು ಎಂದರೆ ಅನಿರೀಕ್ಷಿತ ಅವಕಾಶ. ರಾಹು ಎಂದರೆ ಇದ್ದಕ್ಕಿದ್ದಂತೆ ಜೀವನ ಬದಲಾಗುವ ಕ್ಷಣ, ಮತ್ತು ಕೇತು ಎಂದರೆ ಹಳೆಯ ಕರ್ಮ ಕಳೆದು ಹೋಗುವ ಶಕ್ತಿ. ಈ ಎಲ್ಲ ಗ್ರಹಗಳು ಒಟ್ಟಾಗಿ ಒಂದು ಸಂಗತಿ ಹೇಳುತ್ತಿವೆ, ಸಿಂಹ ರಾಶಿಯವರ ಕಾಲ ಬಂತು ಎಂದು. 150 ವರ್ಷಗಳ ನಂತರ ಇಂತಹ ಒಂದು ಗ್ರಹ ಮೇಳ ಆಗುತ್ತಿದೆ. ಇದು ಸಾಮಾನ್ಯ ಸಮಯ ಅಲ್ಲ, ಇದು ಅಸಾಧಾರಣ ಸಮಯ. ಇದು ನಿಮ್ಮ ಜೀವನದ ಅತ್ಯಂತ ಶಕ್ತಿಯುತ ಕಾಲ. அடுத்த 15 ನಾಳುಗಳಲ್ಲಿ ಏನಾಗಲಿದೆ ಎಂದು ಕೇಳಿ. ವೃತ್ತಿಯಲ್ಲಿ ಒಂದು ದೊಡ್ಡ ಬದಲಾವಣೆ ಬರಲಿದೆ. ಇಷ್ಟು ದಿನ ನೀವು ಯಾರಿಗೋ ಕೆಳಗೆ ಕೆಲಸ ಮಾಡುತ್ತಾ ನಿಮ್ಮ ಯೋಗ್ಯತೆ ತೋರಿಸಲು ಕಾಯುತ್ತಿದ್ದಿರಿ. ಇಂದಿಗೂ ನಿಮ್ಮ ಮೇಲಧಿಕಾರಿಗಳು ನಿಮ್ಮನ್ನು ಸರಿಯಾಗಿ ಗುರುತಿಸಲಿಲ್ಲ ಎಂದು ಒಳಗೆ ನೋವು ಇದ್ದರೂ ಮೌನವಾಗಿ ದುಡಿದಿರಿ. ಆದರೆ ಆ ಕಾಲ ಮುಗಿಯಿತು. ಗುರುವಿನ ದೃಷ್ಟಿ ನಿಮ್ಮ ಕೌಶಲ್ಯದ ಮೇಲೆ ಬಿದ್ದಿದೆ, ಮತ್ತು அடுத்த 15 ನಾಳುಗಳಲ್ಲಿ ಒಂದು ಮಹತ್ವದ ಅವಕಾಶ ನಿಮ್ಮ ಮುಂದೆ ಬರಲಿದೆ. ಅದನ್ನು ಕಳೆದುಕೊಳ್ಳಬೇಡಿ, ಅದು ಮತ್ತೆ ಬರಲಾರದು. ಕೆಲಸದ ಜಾಗದಲ್ಲಿ ಒಂದು ಹೊಸ ಜವಾಬ್ದಾರಿ ಬರಲಿದೆ. ಒಂದು ಹೊಸ ಹೊಣೆ ನಿಮ್ಮ ಹೆಗಲ ಮೇಲೆ ಬೀಳಲಿದೆ. ಮೊದಮೊದಲು ಅದು ಭಾರ ಎನಿಸಬಹುದು, ಆದರೆ ಅದನ್ನು ನಿರಾಕರಿಸಬೇಡಿ, ಏಕೆಂದರೆ ಆ ಜವಾಬ್ದಾರಿಯ ಹಿಂದೆ ನಿಮ್ಮ ಭವಿಷ್ಯ ಅಡಗಿದೆ. ಆ ಜವಾಬ್ದಾರಿ ನಿಮ್ಮ ಬದುಕನ್ನೇ ಮೇಲ್ಮಟ್ಟಕ್ಕೆ ಕೊಂಡೊಯ್ಯಲಿದೆ. ಸಿಂಹ ರಾಶಿಯವರಿಗೆ ನಾಯಕತ್ವ ಸ್ವಭಾವ ಜನ್ಮದ ಇಂದಲೇ ಇದೆ, ಮತ್ತು ಈಗ ಆ ನಾಯಕತ್ವ ಗುಣ ಹೊರಗೆ ಬರಲು ಸಮಯ ಬಂದಿದೆ. ವ್ಯಾಪಾರ ಮಾಡುವವರಿಗೆ ಇದು ಅತ್ಯಂತ ಮಹತ್ವದ ಕಾಲ. ಇಷ್ಟು ದಿನ ವ್ಯಾಪಾರದಲ್ಲಿ ತೊಂದರೆ ಇತ್ತು, ಖರ್ಚು ಹೆಚ್ಚಾಗಿ ಲಾಭ ಕಡಿಮೆಯಾಗಿತ್ತು, ಹೂಡಿಕೆ ಮಾಡಿ ನಷ್ಟ ಬಂದಿತ್ತು, ಪಾಲುದಾರರು ಸರಿ ಇರಲಿಲ್ಲ. ಆ ಎಲ್ಲ ತೊಂದರೆಗಳ ನಂತರ ಒಂದು ಹೊಸ ಅಲೆ ಬರಲಿದೆ. அடுத்த 30 ನಾಳುಗಳಲ್ಲಿ ವ್ಯಾಪಾರಕ್ಕೆ ಹೊಸ ಚಾಲನೆ ಸಿಗಲಿದೆ. ಒಬ್ಬ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರಲಿದ್ದಾರೆ. ಅವರು ನಿಮ್ಮ ವ್ಯಾಪಾರಕ್ಕೆ ಒಂದು ಹೊಸ ಬಾಗಿಲು ತೆರೆಯಲಿದ್ದಾರೆ. ಆ ವ್ಯಕ್ತಿಯನ್ನು ಗುರುತಿಸಿ, ಅವರ ಮಾತನ್ನು ಕೇಳಿ. ಹಣಕಾಸಿನ ವಿಚಾರದಲ್ಲಿ ಒಂದು ಅದ್ಭುತ ಸುದ್ದಿ ಇದೆ. ಇಷ್ಟು ದಿನ ಹಣ ಕೈಯಲ್ಲಿ ನಿಲ್ಲುತ್ತಿರಲಿಲ್ಲ, ಬಂದ ಹಾಗೆ ಹೋಗುತ್ತಿತ್ತು. ಯಾರಿಗೋ ಸಾಲ ಕೊಟ್ಟಿದ್ದಿರಿ, ಅದು ವಾಪಸ್ ಬರಲಿಲ್ಲ. ಯಾರೋ ಮೋಸ ಮಾಡಿದರು, ಅನಿರೀಕ್ಷಿತ ಖರ್ಚು ಬಂತು. ಆದರೆ ಇನ್ನು ಮುಂದೆ ಆ ಪರಿಸ್ಥಿತಿ ಬದಲಾಗಲಿದೆ. ಗ್ರಹ ಸಂಚಾರ ನಿಮ್ಮ ಹಣದ ಭಾವವನ್ನು ಬಲಪಡಿಸಲಿದೆ. ಹಳೆಯ ಸಾಲ ವಾಪಸ್ ಬರಬಹುದು, ನಿರೀಕ್ಷಿಸದ ಜಾಗದಿಂದ ಹಣ ಬರಬಹುದು, ಒಂದು ಹೂಡಿಕೆ ಉತ್ತಮ ಫಲ ಕೊಡಬಹುದು. ಈ ಘಟ್ಟದಲ್ಲಿ ದೊಡ್ಡ ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳಲು ಹಿಂಜರಿಯಬೇಡಿ, ಆದರೆ ತಿಳಿದ ಮೇಲೆ ಯೋಚಿಸಿ ನಿರ್ಧರಿಸಿ. ಇದಕ್ಕಿಂತ ಮಿಗಿಲಾದ ಮಾತು ಒಂದು ಇದೆ, ಈ ನೇರಂ ನಿಮ್ಮ ಹಣೆ ಬರಹ ಬದಲಾಗುವ ಸಮಯ. ಇಂತಹ ಸಮಯ ಸುಲಭಕ್ಕೆ ಬರುವುದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದನ್ನು ಗ್ರಹ ದೈಶೆ ಎಂದು ಕರೆಯುತ್ತಾರೆ, ಮತ್ತು ಈ ದೈಶೆ ಸಿಂಹ ರಾಶಿಯ ಮೇಲೆ ತನ್ನ ಸಂಪೂರ್ಣ ಶಕ್ತಿ ಸುರಿಯಲಿದೆ. ಇದನ್ನು ಪೋಲು ಮಾಡಬೇಡಿ. ಇದು ನಿಮ್ಮ ಕಾಲ, ಇದು ನಿಮ್ಮ ಸಮಯ, ಇದು ನಿಮ್ಮ ಭಾಗ್ಯ. ಈಗ ಸಂಬಂಧಗಳ ಬಗ್ಗೆ ಮಾತನಾಡೋಣ, ಪ್ರೇಮದ ಬಗ್ಗೆ ಮಾತನಾಡೋಣ, ಹೃದಯದ ಭಾಷೆಯಲ್ಲಿ ಮಾತನಾಡೋಣ. ಸಿಂಹ ರಾಶಿಯವರ ಹೃದಯ ಅತ್ಯಂತ ವಿಶಾಲ. ಅವರು ಪ್ರೀತಿ ಕೊಡುವಾಗ ಸಂಪೂರ್ಣವಾಗಿ ಕೊಡುತ್ತಾರೆ, ಆದರೆ ಅದೇ ಪ್ರೀತಿ ಕೆಲವೊಮ್ಮೆ ನೋವು ಕೊಟ್ಟಿದೆ. ಯಾರನ್ನೋ ನಂಬಿ ಮೋಸ ಹೋಗಿದ್ದಾರೆ, ಯಾರಿಗೋ ತಮ್ಮ ಎಲ್ಲ ಕೊಟ್ಟು ಖಾಲಿಯಾಗಿದ್ದಾರೆ. ಆ ನೋವು ಈಗಲೂ ಒಳಗಿದೆ ಎಂದು ಗೊತ್ತು, ಆದರೆ ಈ ಕಟ್ಟ ಆ ನೋವಿಗೆ ಮದ್ದು ತರಲಿದೆ.
ಪ್ರೇಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗಲಿದೆ. ಅಡ್ಡಿ ಇಲ್ಲದ ಪ್ರೀತಿ ಬರಲಿದೆ. ನಿಮ್ಮ ಬದುಕಿನಲ್ಲಿ ಒಬ್ಬ ವ್ಯಕ್ತಿ ಬರಲಿದ್ದಾರೆ ಅಥವಾ ಈಗಾಗಲೇ ಇದ್ದಾರೆ. ಅವರ ಬಗ್ಗೆ ನಿಮ್ಮ ಭಾವನೆ ಮತ್ತಷ್ಟು ಗಾಢವಾಗಲಿದೆ. ಈ ನೇರಂ ಸಂಬಂಧ ಗಟ್ಟಿಯಾಗಲಿದೆ. ತಪ್ಪು ತಿಳುವಳಿಕೆಗಳು ಸರಿಯಾಗಲಿವೆ. ಇಬ್ಬರ ಮಧ್ಯೆ ಇದ್ದ ಅಂತರ ಕಡಿಮೆಯಾಗಲಿದೆ. ಮದುವೆ ಆಗದವರಿಗೆ ಮದುವೆ ಮಾತು ಬರಬಹುದು. ಮದುವೆ ಮುಂದೂಡಿಕೆ ಆಗುತ್ತಿದ್ದ ವಿಷಯ ಈ ಕಟ್ಟದಲ್ಲಿ ಖಾಯಂ ಆಗಬಹುದು. ಇದಕ್ಕಾಗಿ ತಯಾರಾಗಿ ಇರಿ. ಕುಟುಂಬದ ಬಗ್ಗೆ ಹೇಳಲೇಬೇಕು. ಇಷ್ಟು ದಿನ ಮನೆಯಲ್ಲಿ ಒಂದು ನೀರವ ಉದ್ವೇಗ ಇತ್ತು. ಮಾತಿಲ್ಲ, ಮೌನ ಇತ್ತು. ಅಭಿಪ್ರಾಯ ಭೇದ ಇತ್ತು. ಹಿರಿಯರು ಅರ್ಥ ಮಾಡಿಕೊಳ್ಳಲಿಲ್ಲ ಎಂದು ನೋವು ಇತ್ತು. ಆ ನೋವು ಈ ಕಟ್ಟದಲ್ಲಿ ಕರಗಲಿದೆ. ಮನೆಯಲ್ಲಿ ಒಂದು ಶುಭ ಸಮಾಚಾರ ಬರಲಿದೆ. ಹಿರಿಯರ ಅನಾರೋಗ್ಯ ಸರಿ ಹೋಗಬಹುದು. ಮನೆಗೆ ಹೊಸ ಸದಸ್ಯ ಬರಬಹುದು. ಮನೆ ಖರೀದಿ ಅಥವಾ ಮನೆ ನಿರ್ಮಾಣ ಕನಸು ನನಸಾಗಬಹುದು. ಕುಟುಂಬ ಅಂದ ಮೇಲೆ, ಪ್ರೀತಿ ಅಂದ ಮೇಲೆ ಅದು ಜೀವನದ ಆಧಾರ, ಮತ್ತು ಆ ಆಧಾರ ಮತ್ತಷ್ಟು ಗಟ್ಟಿಯಾಗಲಿದೆ. ಆರೋಗ್ಯದ ವಿಚಾರದಲ್ಲಿ 2 ಮಾತು ಹೇಳಲೇಬೇಕು. ಈ ಕಟ್ಟ ಆರೋಗ್ಯ ಉತ್ತಮಗೊಳ್ಳುವ ಕಾಲ. ಆದರೆ ಒಂದು ಎಚ್ಚರಿಕೆ ಇದೆ. ಶರೀರದ ಮೇಲೆ ಗಮನ ಕೊಡಿ. ನಿದ್ದೆ ಸರಿಯಾಗಿ ಮಾಡಿ. ಊಟ ಸಮಯಕ್ಕೆ ತಿನ್ನಿ. ನೀರು ಸಾಕಷ್ಟು ಕುಡಿಯಿರಿ. ಮಾನಸಿಕ ಒತ್ತಡ ಕಡಿಮೆ ಮಾಡಿ. ಏಕೆಂದರೆ ಈ ಕಟ್ಟದಲ್ಲಿ ಬರುವ ಅವಕಾಶಗಳನ್ನು ಸರಿಯಾಗಿ ಸ್ವೀಕರಿಸಲು ನಿಮ್ಮ ಶರೀರ ಮತ್ತು ಮನಸ್ಸು ಗಟ್ಟಿ ಇರಬೇಕು. ಸ್ವಲ್ಪ ತಲೆನೋವು, ಹೊಟ್ಟೆ ಸಂಬಂಧಿ ತೊಂದರೆ ಬರಬಹುದು. ಅದಕ್ಕೆ ಮೊದಲೇ ಸಿದ್ಧವಾಗಿ. ಶಿಕ್ಷಣದ ವಿಚಾರ ಬಂದರೆ, ಓದು ಮಾಡುವ ಸಿಂಹ ರಾಶಿ ವಿದ್ಯಾರ್ಥಿಗಳಿಗೆ ಒಂದು ಅದ್ಭುತ ಸಮಯ ಬರಲಿದೆ. ಪರೀಕ್ಷೆಯಲ್ಲಿ ಉತ್ತಮ ಅಂಕ ಸಿಗಬಹುದು. ಪ್ರತಿಷ್ಠಿತ ಸಂಸ್ಥೆಗೆ ಆಯ್ಕೆ ಆಗಬಹುದು. ಸ್ಕಾಲರ್ಶಿಪ್ ಅಥವಾ ಹೊಸ ಅವಕಾಶ ಬರಬಹುದು. ಈ ಕಟ್ಟ ಓದಿನ ಮೇಲೆ ಪ್ರಯತ್ನ ಹಾಕಿ. ಗುರು ನಿಮ್ಮ ಜ್ಞಾನವನ್ನು ಇಮ್ಮಡಿ ಮಾಡಲಿದ್ದಾನೆ. ಕಲಿಕೆಗೆ ಒಳ್ಳೆಯ ಸಮಯ ಇದು. ವಿದೇಶ ಯೋಗ ಬಗ್ಗೆ ಹೇಳಲೇಬೇಕು. ಇಷ್ಟು ದಿನ ವಿದೇಶ ಹೋಗಬೇಕು ಎಂದು ಕನಸು ಇತ್ತು. ಆದರೆ ವೀಸಾ ತೊಂದರೆ, ಅವಕಾಶ ಇಲ್ಲ, ಹಣ ಇಲ್ಲ ಎಂದು ಮುಂದೂಡಿಕೆಯಾಗುತ್ತಿತ್ತು. ಈ ಕಟ್ಟದಲ್ಲಿ ವಿದೇಶ ಯೋಗ ಬಲವಾಗಿದೆ. ವಿದೇಶ ಪ್ರಯಾಣ ಆಗಬಹುದು. ವಿದೇಶದಲ್ಲಿ ಕೆಲಸ ಸಿಗಬಹುದು. ವಿದೇಶ ಓದಿಗೆ ಅವಕಾಶ ಬರಬಹುದು. ಅಡ್ಡ 30 ನಾಳುಗಳಲ್ಲಿ ಈ ವಿಚಾರದಲ್ಲಿ ಒಂದು ಸ್ಪಷ್ಟ ಉತ್ತರ ಬರಲಿದೆ. ತಯಾರಾಗಿ ಇರಿ. ಈಗ ಅತ್ಯಂತ ಮಹತ್ವದ ವಿಚಾರ ಹೇಳಲಿದ್ದೇನೆ. ಅಡ್ಡ 7 ನಾಟ್ಕಲ್ಲಿ 3 ಪ್ರಮುಖ ಘಟನೆಗಳು ನಡೆಯಲಿವೆ. ಇವು ಕಾಕತಾಳೀಯ ಅಲ್ಲ, ಇವು ಗ್ರಹಗಳ ಮಹಿಮೆ. ಮೊದಲ ಕಟ್ಟ ಎಂದರೆ ಒಂದು ಅಚ್ಚರಿಯ ಸಂದೇಶ ಬರಲಿದೆ. ಯಾರೋ ಒಬ್ಬ ಹಳೆಯ ಪರಿಚಯಸ್ಥರು ಮತ್ತೆ ಬರಲಿದ್ದಾರೆ, ಅಥವಾ ಒಂದು ಹಳೆಯ ಕೆಲಸ ಮತ್ತೆ ಮಾತಿಗೆ ಬರಲಿದೆ. ಅದನ್ನು ತಿರಸ್ಕರಿಸಬೇಡಿ, ಯಾಕೆಂದರೆ ಅದರಲ್ಲಿ ನಿಮ್ಮ ಭವಿಷ್ಯ ಅಡಗಿದೆ. ಇರಾಂಡ ಕಟ್ಟ ಎಂದರೆ ಒಂದು ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭ ಬರಲಿದೆ. ಅದು ಧೈರ್ಯದ ನಿರ್ಧಾರ ಆಗಿರಬಹುದು. ಆದರೆ ಆ ನಿರ್ಧಾರ ತೆಗೆದುಕೊಳ್ಳಿ, ಹಿಂಜರಿಯಬೇಡಿ. ಮೂನ್ರಾಮ ಕಟ್ಟ ಎಂದರೆ ಒಂದು ಸಂಬಂಧದಲ್ಲಿ ಒಂದು ಮಹತ್ವದ ಮಾತುಕತೆ ನಡೆಯಲಿದೆ. ಅಲ್ಲಿ ಸ್ಪಷ್ಟವಾಗಿ ಮಾತನಾಡಿ. ನಿಮ್ಮ ಮನಸ್ಸಿನ ಮಾತನ್ನು ಹೇಳಿ, ಏಕೆಂದರೆ ಆ ಒಂದು ಮಾತು ನಿಮ್ಮ ಜೀವನ ಬದಲಾಯಿಸಬಲ್ಲದು. ಆಧ್ಯಾತ್ಮಿಕ ಬೆಳವಣಿಗೆ ಬಗ್ಗೆ ಒಂದು ಮಾತು. ಈ ಕಟ್ಟದಲ್ಲಿ ಮಂದಿರಕ್ಕೆ ಹೋಗಿ ಗಣಪತಿಯ ಪ್ರಾರ್ಥನೆ ಮಾಡಿ. ಸೂರ್ಯ ನಮಸ್ಕಾರ ಮಾಡಿ. ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನೀರು ಅರ್ಪಿಸಿ. ಸಿಂಹ ರಾಶಿಯ ಅಧಿಪತಿ ಸೂರ್ಯ. ಅವನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಎಂದು ಬೇಡಿಕೊಳ್ಳಿ. ಅದರ ಜೊತೆಗೆ ಕೆಂಪು ಬಣ್ಣದ ಬಟ್ಟೆ ತೊಡಿ. ರವಿವಾರ ವ್ರತ ಮಾಡಿ. ಇದು ನಿಮ್ಮ ಶಕ್ತಿ ಹೆಚ್ಚಿಸಲಿದೆ. ಗ್ರಹ ದೈಶೆ ಬಲಪಡಿಸಲಿದೆ. ಪರಿಹಾರ ಎಂದು ನಿರ್ಲಕ್ಷ್ಯ ಮಾಡಬೇಡಿ. ಪರಿಹಾರ ಎಂದರೆ ಗ್ರಹಗಳ ಶಕ್ತಿಯನ್ನು ನಿಮ್ಮ ಪರವಾಗಿ ಬಳಸಿಕೊಳ್ಳುವ ವಿಧಾನ. ಪ್ರತಿ ಭಾನುವಾರ ಸೂರ್ಯೋದಯದ ಮೊದಲು ಎದ್ದು ಸ್ನಾನ ಮಾಡಿ. ಸೂರ್ಯ ದೇವನಿಗೆ ಜಲ ಅರ್ಪಿಸಿ. ಆದಿತ್ಯ ಹೃದಯ ಸ್ತೋತ್ರ ಓದಿ. ಶನಿ ದೇವನ ಸ್ತೋತ್ರ ಕೂಡ ಓದಿ. ಬಡವರಿಗೆ ಅನ್ನ ದಾನ ಮಾಡಿ. ಹಸಿದ ಪ್ರಾಣಿಗಳಿಗೆ ಆಹಾರ ಕೊಡಿ. ಈ ಸಣ್ಣ ಸಣ್ಣ ಕಾರ್ಯಗಳು ನಿಮ್ಮ ಗ್ರಹ ಸ್ಥಾನ ಬಲಪಡಿಸಲಿವೆ. ಜೀವನ ಉತ್ತಮಗೊಳ್ಳಲಿದೆ. ಒಂದು ಮಹತ್ವದ ಎಚ್ಚರಿಕೆ ಕೂಡ ಇದೆ. ಈ ಕಟ್ಟದಲ್ಲಿ ಕೆಲವರು ನಿಮ್ಮ ಅಭಿವೃದ್ಧಿಯನ್ನು ಸಹಿಸಲಾರರು. ಹತ್ತಿರ ಇರುವ ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆ ಅಸೂಯೆ ಪಡಬಹುದು. ಹಿಂದೆ ಮಾತನಾಡಬಹುದು. ನಿಮ್ಮ ಅವಕಾಶ ಹಾಳು ಮಾಡಲು ಪ್ರಯತ್ನ ಮಾಡಬಹುದು. ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಎಲ್ಲರ ಮುಂದೆ ಹೇಳಬೇಡಿ. ಮೌನವಾಗಿ ದುಡಿಯಿರಿ. ಯಶಸ್ಸು ಸಿಕ್ಕ ನಂತರ ಜಗತ್ತಿಗೆ ತೋರಿಸಿ. ಮತ್ತು ಕೊನೆಯ ಮಾತು ಹೇಳಲಿದ್ದೇನೆ. ಅತ್ಯಂತ ಮಹತ್ವದ ಮಾತು. ಜೀವನದಲ್ಲಿ ಕಷ್ಟ ಬಂದಾಗ ಮುರಿಯಬಾರದು, ಬಾಗಬಾರದು. ಸಿಂಹ ರಾಶಿಯ ಸ್ವಭಾವ ಹಾಗೆ ಅಲ್ಲ. ಸಿಂಹ ಯಾವತ್ತೂ ಡಿ ಮಾಡುವ ಪ್ರಾಣಿ ಅಲ್ಲ. ಸಿಂಹ ಎದ್ದು ನಿಲ್ಲುತ್ತದೆ, ಮತ್ತು ನೀವು ಕೂಡ ಎದ್ದು ನಿಲ್ಲಲಿದ್ದೀರಿ. ಈ ಕಟ್ಟ ನಿಮ್ಮ ಜೀವನದ ಅತ್ಯಂತ ಉಜ್ವಲ ಅಧ್ಯಾಯ. ಮುಚ್ಚಿ ಹೋಗಿದ್ದ ಭಾಗ್ಯದ ಬಾಗಿಲು ತೆರೆಯಲಿದೆ. ಮರೆಯಾಗಿ ಹೋಗಿದ್ದ ಅದೃಷ್ಟ ಮರಳಿ ಬರಲಿದೆ. ಯಾರು ನಿಮ್ಮ ಭಾಗ್ಯ ತಡೆಯಲಾರರು. ಗ್ರಹಗಳ ಮಹಿಮೆ ನಿಮ್ಮ ಮೇಲೆ ಸದಾ ಇರಲಿ. ಒಂದು ಕೊನೆಯ ರಹಸ್ಯ ಇದೆ. ಅಡ್ಡ ವಿಡಿಯೋದಲ್ಲಿ ಮತ್ತೊಂದು ಅಸಾಧಾರಣ ವಿಚಾರ ಬೇಯುತ್ತಿದೆ. 100% ನಡೆಯಲಿರುವ ಒಂದು ಅದ್ಭುತ ಬದಲಾವಣೆ ಸಿಂಹ ರಾಶಿಯ ಜೀವನದಲ್ಲಿ ಬರಲಿದೆ ಎಂದು ಗ್ರಹಗಳು ಹೇಳುತ್ತಿವೆ. ಅದರ ಬಗ್ಗೆ ಮಾತನಾಡೋಣ. ಅಲ್ಲಿಯ ತನಕ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸುರಿಯಲಿ.
ನಿಮ್ಮ ಕಣ್ಣೀರು ಹಾಸಿಗೆಯ ಮೇಲೆ ಉಳಿಯಬಾರದು. ನಿಮ್ಮ ನಗು ಈ ಭೂಮಿಯ ಮೇಲೆ ಚಿರಕಾಲ ಇರಲಿ. ನಿಮ್ಮ ಕನಸು ನನಸಾಗಲಿ. ನಿಮ್ಮ ಮನೆ ಸಂತೋಷದಿಂದ ತುಂಬಿ ತುಳುಕಲಿ. ನಿಮ್ಮ ಜೀವನ ಹೂವಿನಂತೆ ಅರಳಲಿ. ಎಲ್ಲ ಸಿಂಹ ರಾಶಿಯ ಪ್ರಿಯ ಮಿತ್ರರಿಗೆ ಹೃದಯದ ಆಳದಿಂದ ಶುಭ